ನೋಡಿ ನಮ್ಮ ಟೈಮ್ ಎಷ್ಟು ಖರಾಬಾಗಿದೆ ಅಂದರೆ ತುಂಬ ಖರಾಬಾಗೈತೆ. ನೋಡ್ತಿರ್ಬೋದು ನಮ್ಮ ಮೋಟ್ರು, ನಮ್ಮ ಬೋರ್ವೆಲ್ಲು. ನಮ್ಮ ಬೋರ್ವೆಲ್ಲಲ್ಲಿ 2 ಇಂಚ್ ನೀರು ಬರ್ತಿತ್ತು ಮೊದಲು. ಸೊ ಒಂದು ಸ್ವಲ್ಪ ದಿನ ಹಿಂದೆ ಒಂದು 3/4 ಇಂಚ್ ನೀರು ಬರೋಕ್ಕೆ ಸ್ಟಾಪ್ ಆಯಿತು. ಸೊ ನಾವೇನಾಗೈತೆ ಅಂತ ಚೆಕ್ ಮಾಡ್ಸೋಕ್ಕಂದ್ಬಿಟ್ಟು ಆಟೋದವ್ರನ್ನ ಕರೆಸ್ಬಿಟ್ಟು ಮೋಟ್ರ್ ರೈತರನ್ನ ಚೆಕ್ ಮಾಡಿಸ್ತಿದ್ದೋ. ಸೊ ಅದೇ ಟೈಮಲ್ಲಿ ನಮ್ಮ ಟೈಮು ನಸೀಬು ಎಷ್ಟು ಕೆಟ್ಟದಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅಷ್ಟು ನಸೀಬು ಕೆಟ್ಟಾಗ್ಬಿಟ್ಟಿತ್ತು. ಯಾಕೆಂದರೆ 5 ಲೆಂತ್ ಮೇಲ್ಗಡೆ ಎತ್ತಿದ್ದಾರೆ ಪೈಪ, ಇನ್ನೂ 7 ಲೆಂತ್ ಎತ್ತಬೇಕಿತ್ತು. ಅಷ್ಟರಲ್ಲಿ ಮಧ್ಯದಲ್ಲಿ ಕಸ್ಕೊಂಡು ಮೋಟ್ರ್ ಸಮೇತ ಒಳಗಡೆ ಬಿದ್ದೋಯಿತು. ಬಿದ್ದೋದಾಗ ಅದು ಮೇಲೆ ಎತ್ತಕ್ಕಾಗಲ್ಲ. 100ಗೆ 70% ಕನ್ಫರ್ಮ್ ಕೂಡ 30% ಅಷ್ಟೇ ಎತ್ಬೋದು ಅಣ್ಣ ಅಂತ ಹೇಳ್ತಾರೆ ಅಷ್ಟೇ. ಯಾಕೆಂದರೆ ಒಂದು ಏನಪ್ಪ ಆಗುತ್ತೆ ಅಂದರೆ ಬಿದ್ದೋಗ್ಬಿಟ್ರೆ ಮೋಟ್ರ್ ಸಮೇತ ಒಂದು ಒಳಗಡೆ ಜಾಮ್ ಆಗಿಬಿಡುತ್ತೆ, ಎತ್ತಬೇಕಾದ್ರೆ ಬರೋಲ್ಲ, ಮೇಕೆ ಎತ್ತಕ್ಕಾಗಲ್ಲ. ಇನ್ನೊಂದು ಆ ಪಾಯಿಂಟೇ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಬೇರೆ ಪಾಯಿಂಟ್ ಮಾಡಿಸಿ ಬೋರ್ ತೆಗಿಸ್ಬೇಕಾಗುತ್ತೆ. ಸೊ ಅವಾಗಲೂ ಅಷ್ಟೇ ಪಾಯಿಂಟ್ ಮಾಡಿಸ್ತಾ ನೀರು ಬರುತ್ತೋ ಬರಲ್ಲೋ ಗೊತ್ತಿಲ್ಲ, ಎಷ್ಟು ಇಂಚು ನೀರು ಬರುತ್ತೋ ಗೊತ್ತಾಗಲ್ಲ. ಸೊ ನಾವು ಈ ಬೋರ್ವೆಲ್ ನಂಬ್ಕೊಂಡು ಸುತ್ತ ನೋಡಿ ಈ ಥರ ಬೆಳೆ ಎಲ್ಲ ಮಾಡಿರ್ತೀವಿ. ಈ ಕಷ್ಟ ಪ್ರತಿಯೊಬ್ಬ ರೈತನಿಗೆ ಗೊತ್ತಿರುತ್ತೆ. ಈ ನೋವು ಹೋಗಿರೋ ಕೋರ್ಸಿಗೆ ನೋಡಿದ್ವಿ, ಬನ್ನಿ ಕೇಬಲ್ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ನೋಡ್ತಿರ್ಬೋದು ನೋಡಿ, ಇದು ಎತ್ತಬೇಕಾದ್ರೆ ಬಂದಿರೋದು. ಸೊ ನೋಡಿ ಇಲ್ಲಿ ಯಾವ ರೀತಿ ಕಟ್ಟಾಗಿದೆ ಅಂತ ಕೇಬಲೆಲ್ಲ ನೋಡಿ, ಎಷ್ಟು ಕಡೆ ಡ್ಯಾಮೇಜ್ ಆಗಿದೆ ಅಂದರೆ ಮೋಟ್ರು ಮತ್ತು ಈ ಪೈಪ್ ಲೆಂತ್ ಸಮೇತ ಒಳಗೆ ಕಸ್ಕೊಂಬಿಟ್ಟಿತ್ತು. ಆದರೂ ಕೂಡ ತುಂಬ ಕಷ್ಟಪಟ್ಟು ನಿನ್ನೆ ಒಂದು 3-4 ಅವರು ಟ್ರೈ ಮಾಡಿ ಲಾಸ್ಟಿಗೆ ಕೊನೆಗೂ ಕೂಡ ಫೈನಲಿ ಮೋಟ್ರ್ ಮೇಲ್ಗಡೆ ಎತ್ತಿದ್ದಾರೆ. ಆ ವಿಡಿಯೋ ಕೂಡ ಇಲ್ಲಿ ಹಾಕ್ತೀನಿ ನೋಡಿ. ಎತ್ತಬೇಕಾರೆ ಆ ಅಣ್ಣಗೂ ಕೂಡ ಆಟೋದ ಬಂದಿರಲ್ಲ, ಅವರು ಕೂಡ ಎಷ್ಟು ಖುಷಿ ಪಡ್ತಾರೆ ಅಂದರೆ ಮೋಟ್ರ್ ಬಂತು ಕಣ ಅಂತ. ಅಷ್ಟಿಷ್ಟಲ್ಲ, ಯಾಕೆಂದರೆ ಒಬ್ಬ ರೈತನಿಗೆ ಗೊತ್ತಿರುತ್ತೆ ಈ ನೋವು. ಮತ್ತೆ ಇನ್ನೊಂದು ಪಾಯಿಂಟ್ ಮಾಡಿಸಿ ಬೋರ್ ಹೊಡಿಸಿ ಅಪ್ಪ ಹತ್ರ ಈ ಥರ ನೋವು ಬೇರೆ ಯಾವ ಅದೇ ರೈತನು ಕೂಡ ಬರೋದು ಬೇಡ ಅಂತ ಕೇಳ್ಕೊತೀನಿ. ನೋಡಿ ಇಷ್ಟು ಲೆಂತ್ ಪೈಪು ಭೂಮಿ ಒಳಗೋಗಿರುತ್ತೆ. ಮಿನಿಮಮ್ ಅಂದರೂ ಕೂಡ ಒಂದು ನಮ್ಮದು ಬೋರ್ವೆಲ್ ಇರೋದು 280ರಿಂದ 320 ಅಡಿ ಕೆಳಗಡೆ ನೀರು ಸಿಕ್ಕಿರೋದು. ಅಷ್ಟು ಲೆಂತಿಗೆ ಕೆಳಗಡೆ ಹೋಗಿ ಬಿದ್ದಾಗ 5 ಲೆಂತ್ ಎತ್ತಿರ್ತೀವಿ, ಒಂದು 25-20 ಅಡಿ ಇರುತ್ತೆ ಅನ್ಕಳಿದು ಪೈಪು. 5 ಲೆಂತ್ 100 ಅಡಿ ಮೇಕೆ ಎತ್ಬಿಟ್ಟು 100 ಅಡಿಯಿಂದ ಕೆಳಗಡೆ ಬಿದ್ದಾಗ ಮೋಟ್ರ್ ಉಳ್ಕೊಳ್ಳುತ್ತಾ. ಮೋಟ್ರ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಅದನ್ನು ಕೂಡ ರೆಡಿ ಮಾಡಬೇಕಂತ ತಗೊಂಡೋಗಿದ್ದಾರೆ. ಮೊದಲೇ ಟೈಮ್ ಖರಾಬಾಗಿದೆ ನಮ್ಮದು, ಅದರಲ್ಲಿ ಈ ಥರ ಏನೂ ಮಾಡೋಕ್ಕಾಗಲ್ಲ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ.